ಅಕ್ರಮ ಮತಾಂತರದ ಆರೋಪವನ್ನ ಹೊತ್ತಿರುವ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಆತನ ಕೋಟೆ ಧ್ವಂಸಗೊಂಡಿದೆ. ಬಾಬಾ ಐಷಾರಾಮಿ ಮನೆಯ ಮೇಲೆ ಬುಲ್ಡೋಸರ್ ದಾಳಿ ನಡೆಸಿದಾಗ ಆಘಾತಕಾರಿ ಸಂಗತಿಗಳು ಬಹಿರಂಗಗೊಂಡಿದೆ. ಆತನ ಕೋಣೆಯಲ್ಲಿ ಹಲವಾರು ವಸ್ತುಗಳು ಪತ್ತೆಯಾಗಿದೆ. ಏನದು ಈ ರಿಪೋರ್ಟ್ ನೋಡಿ. ಅವನು ಒಂದು ಕಾಲದಲ್ಲಿ ಹಿಂದೂ, ಕಾಲಾನಂತರದಲ್ಲಿ ಇಸ್ಲಾಂಗೆ ಮತಾಂತರವಾಗಿದ್ದ. ಅಕ್ರಮ ಮತಾಂತರವನ್ನೇ ಬಿಸಿನೆಸ್ ಮಾಡಿಕೊಂಡಿದ್ದ. ಒಂದು ಕಾಲದಲ್ಲಿ ನಕಲಿ ಉಂಗುರಗಳು ಮತ್ತು ಆಭರಣಗಳನ್ನ ಮಾರುತ್ತಿದ್ದವ. ಕೇವಲ 5-6 ವರ್ಷಗಳಲ್ಲಿ ಐಷಾರಾಮಿ ಮನೆ, ದುಬಾರಿ ವಾಹನಗಳು ಮತ್ತು ಹಲವಾರು ನಕಲಿ ಸಂಸ್ಥೆಗಳ ಮಾಲೀಕನಾಗಿ ಬೆಳೆದಿದ್ದಾನೆ. ಅಂತವನ ಕೋಟೆಯನ್ನೇ ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಕೆಡವಿ ಹಾಕಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಕೋಟೆ ಧ್ವಂಸ. ಆತನ ರೂಮ್ನಲ್ಲಿ ಸಿಕ್ಕ ವಸ್ತು ಕಂಡು ದಂಗಾದ ಎನ್ಐಎ. ದೇಶದಲ್ಲಿ ಮತಾಂತರ ದೊಡ್ಡ ಬಿಸಿನೆಸ್ ಆಗ್ತಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಮಾತ್ಪುರ ಗ್ರಾಮದಲ್ಲಿ ಬಾಬಾನ ಐಷಾರಾಮಿ ಬಂಗಲೆಯನ್ನ ಧ್ವಂಸ ಮಾಡಲಾಗಿದೆ. ಅಕ್ರಮ ಕಟ್ಟಡ ಕೆಡವಲು ಬುಲ್ಡೋಜರ್ ಬಳಕೆ. ಚಂಗೂರ್ ಬಾಬಾನ ಕಟ್ಟಡ ಕೆಡವೋ ಕಾರ್ಯಾಚರಣೆ ಮಂಗಳವಾರ ಬೆಳಗ್ಗೆ ಆರಂಭಗೊಂಡು ಬುಧವಾರವೂ ಮುಂದುವರಿಯಿತು. 8 ಬುಲ್ಡೋಜರ್ಗಳನ್ನು ಬಳಸಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕೋಟೆಯ 40 ಕೊಠಡಿಗಳನ್ನು ಕೆಡವಲಾಗಿದೆ. 40 ರೂಮ್ಗಳಿರೋ ಈ ಬೃಹತ್ ಕೋಟೆಯನ್ನ 3 ಬಿಗಾ ಭೂಮಿಯಲ್ಲಿ ನಿರ್ಮಿಸಲಾಗಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಮನೆಯಲ್ಲಿ ಶಕ್ತಿವರ್ಧಕ ಔಷಧಗಳು, ವಿದೇಶಿ ಎಣ್ಣೆ, ಶಾಂಪೂ, ಸೋಪ್, ಫ್ಲೋರ್ ಕ್ಲೀನರ್, ಆಸ್ವಿ ಬೂಟಿಕ್ನ ಪುಸ್ತಕ, ಧಾರ್ಮಿಕ ಪುಸ್ತಕಗಳ ರಹಸ್ಯ ಕೊಠಡಿ ಪತ್ತೆಯಾಗಿದೆ. ಮಜಾ ಅಂದ್ರೆ ಈ ಬಂಗಲೆ ಬಾಬಾನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಹೆಸರಿನಲ್ಲಿದೆ. ನೀತು ನವೀನ್ ರೋರಾ ಕೇವಲ 7ನೇ ತರಗತಿ ಪಾಸ್ ಆಗಿದ್ದಳು. ಬಲರಾಂಪುರದ ಮಧ್ಯಮ ವರ್ಗದ ಹಿಂದೂ ಕುಟುಂಬಕ್ಕೆ ಸೇರಿದ್ಲು. 2015ರಲ್ಲಿ ಪತಿ ನವೀನ್ ಘನಶ್ಯಾಮ್ ರೋರಾ ಜೊತೆ ದುಬೈಗೆ ಹೋಗಿ ನವೆಂಬರ್ 16, 2015ರಂದು ಮತಾಂತರಗೊಂಡು ನೀತು ತನ್ನ ಹೆಸರನ್ನ ನಸ್ರೀನ್ ಎಂದು ಬದಲಾಯಿಸಿಕೊಂಡಿದ್ಲು. ಆಕೆಯ ಪತಿ ನವೀನ್ ಜಲಾಲುದ್ದೀನ್ ಆದ. ನಸ್ರೀನ್ ಚಂಗೂರ್ನ ಮತಾಂತರ ತಂಡದ ಸದಸ್ಯರಾದಳು. ನೀತು ಮೊದಲು ಬಡ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾನ ಪವಾಡಗಳಿಂದ ಆಕರ್ಷಿಸುತ್ತಿದ್ದಳು. ನಂತರ ಆರ್ಥಿಕ ಸಹಾಯದಿಂದ ಮತ್ತು ಅನಾರೋಗ್ಯದ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವ ಮೂಲಕ ಬಲೆಗೆ ಬೀಳಿಸುತ್ತಿದ್ದಳು. ನಂತರ ಅವಳು ಈ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾಗೆ ಪರಿಚಯಿಸಿ ಮತಾಂತರಿಸುತ್ತಿದ್ಲು. ಆಕೆಯ ಪತಿ ನವೀನ್ ಕೂಡ ಈ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಬಡ ಹಿಂದೂ ಕುಟುಂಬಗಳಿಗೆ ಸಾಲ ನೀಡುವ ಮೂಲಕ ಅವನು ಬಲೆಗೆ ಬೀಳಿಸುತ್ತಿದ್ದ. ಸಾಲದಲ್ಲಿ ಸಿಲುಕಿರುವ ಜನರನ್ನ ಮತಾಂತರವಾಗುವಂತೆ ಆತ ಒತ್ತಾಯಿಸುತ್ತಿದ್ದ. ಚಂಗೂರ್ ಬಾಬಾ ಮತ್ತು ಅವನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಕಳೆದ 70 ದಿನಗಳಿಂದ ಲಕ್ನೋದ ಹೋಟೆಲ್ನಲ್ಲಿ ಗಂಡ ಮತ್ತು ಹೆಂಡತಿಯಂತೆ ತಂಗಿದ್ದರು. ಇಬ್ಬರನ್ನು ಲಕ್ನೋದಿಂದ ಯುಪಿ ಎಟಿಎಸ್ ಬಂಧಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಕ್ರಮ ಮತಾಂತರದ ಆರೋಪವನ್ನ ಹೊತ್ತಿರುವ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಆತನ ಕೋಟೆ ಧ್ವಂಸಗೊಂಡಿದೆ. ಬಾಬಾ ಐಷಾರಾಮಿ ಮನೆಯ ಮೇಲೆ ಬುಲ್ಡೋಸರ್ ದಾಳಿ ನಡೆಸಿದಾಗ ಆಘಾತಕಾರಿ ಸಂಗತಿಗಳು ಬಹಿರಂಗಗೊಂಡಿದೆ. ಆತನ ಕೋಣೆಯಲ್ಲಿ ಹಲವಾರು ವಸ್ತುಗಳು ಪತ್ತೆಯಾಗಿದೆ. ಏನದು ಈ ರಿಪೋರ್ಟ್ ನೋಡಿ. ಅವನು ಒಂದು ಕಾಲದಲ್ಲಿ ಹಿಂದೂ, ಕಾಲಾನಂತರದಲ್ಲಿ ಇಸ್ಲಾಂಗೆ ಮತಾಂತರವಾಗಿದ್ದ. ಅಕ್ರಮ ಮತಾಂತರವನ್ನೇ ಬಿಸಿನೆಸ್ ಮಾಡಿಕೊಂಡಿದ್ದ. ಒಂದು ಕಾಲದಲ್ಲಿ ನಕಲಿ ಉಂಗುರಗಳು ಮತ್ತು ಆಭರಣಗಳನ್ನ ಮಾರುತ್ತಿದ್ದವ. ಕೇವಲ 5-6 ವರ್ಷಗಳಲ್ಲಿ ಐಷಾರಾಮಿ ಮನೆ, ದುಬಾರಿ ವಾಹನಗಳು ಮತ್ತು ಹಲವಾರು ನಕಲಿ ಸಂಸ್ಥೆಗಳ ಮಾಲೀಕನಾಗಿ ಬೆಳೆದಿದ್ದಾನೆ. ಅಂತವನ ಕೋಟೆಯನ್ನೇ ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಕೆಡವಿ ಹಾಕಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಕೋಟೆ ಧ್ವಂಸ. ಆತನ ರೂಮ್ನಲ್ಲಿ ಸಿಕ್ಕ ವಸ್ತು ಕಂಡು ದಂಗಾದ ಎನ್ಐಎ. ದೇಶದಲ್ಲಿ ಮತಾಂತರ ದೊಡ್ಡ ಬಿಸಿನೆಸ್ ಆಗ್ತಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಮಾತ್ಪುರ ಗ್ರಾಮದಲ್ಲಿ ಬಾಬಾನ ಐಷಾರಾಮಿ ಬಂಗಲೆಯನ್ನ ಧ್ವಂಸ ಮಾಡಲಾಗಿದೆ. ಅಕ್ರಮ ಕಟ್ಟಡ ಕೆಡವಲು ಬುಲ್ಡೋಜರ್ ಬಳಕೆ. ಚಂಗೂರ್ ಬಾಬಾನ ಕಟ್ಟಡ ಕೆಡವೋ ಕಾರ್ಯಾಚರಣೆ ಮಂಗಳವಾರ ಬೆಳಗ್ಗೆ ಆರಂಭಗೊಂಡು ಬುಧವಾರವೂ ಮುಂದುವರಿಯಿತು. 8 ಬುಲ್ಡೋಜರ್ಗಳನ್ನು ಬಳಸಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕೋಟೆಯ 40 ಕೊಠಡಿಗಳನ್ನು ಕೆಡವಲಾಗಿದೆ.
40 ರೂಮ್ಗಳಿರೋ ಈ ಬೃಹತ್ ಕೋಟೆಯನ್ನ 3 ಬಿಗಾ ಭೂಮಿಯಲ್ಲಿ ನಿರ್ಮಿಸಲಾಗಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಮನೆಯಲ್ಲಿ ಶಕ್ತಿವರ್ಧಕ ಔಷಧಗಳು, ವಿದೇಶಿ ಎಣ್ಣೆ, ಶಾಂಪೂ, ಸೋಪ್, ಫ್ಲೋರ್ ಕ್ಲೀನರ್, ಆಸ್ವಿ ಬೂಟಿಕ್ನ ಪುಸ್ತಕ, ಧಾರ್ಮಿಕ ಪುಸ್ತಕಗಳ ರಹಸ್ಯ ಕೊಠಡಿ ಪತ್ತೆಯಾಗಿದೆ. ಮಜಾ ಅಂದ್ರೆ ಈ ಬಂಗಲೆ ಬಾಬಾನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಹೆಸರಿನಲ್ಲಿದೆ. ನೀತು ನವೀನ್ ರೋರಾ ಕೇವಲ 7ನೇ ತರಗತಿ ಪಾಸ್ ಆಗಿದ್ದಳು. ಬಲರಾಂಪುರದ ಮಧ್ಯಮ ವರ್ಗದ ಹಿಂದೂ ಕುಟುಂಬಕ್ಕೆ ಸೇರಿದ್ಲು. 2015ರಲ್ಲಿ ಪತಿ ನವೀನ್ ಘನಶ್ಯಾಮ್ ರೋರಾ ಜೊತೆ ದುಬೈಗೆ ಹೋಗಿ ನವೆಂಬರ್ 16, 2015ರಂದು ಮತಾಂತರಗೊಂಡು ನೀತು ತನ್ನ ಹೆಸರನ್ನ ನಸ್ರೀನ್ ಎಂದು ಬದಲಾಯಿಸಿಕೊಂಡಿದ್ಲು. ಆಕೆಯ ಪತಿ ನವೀನ್ ಜಲಾಲುದ್ದೀನ್ ಆದ. ನಸ್ರೀನ್ ಚಂಗೂರ್ನ ಮತಾಂತರ ತಂಡದ ಸದಸ್ಯಳಾದಳು. ನೀತು ಮೊದಲು ಬಡ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾನ ಪವಾಡಗಳಿಂದ ಆಕರ್ಷಿಸುತ್ತಿದ್ದಳು. ನಂತರ ಆರ್ಥಿಕ ಸಹಾಯದಿಂದ ಮತ್ತು ಅನಾರೋಗ್ಯದ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವ ಮೂಲಕ ಬಲೆಗೆ ಬೀಳಿಸುತ್ತಿದ್ದಳು. ನಂತರ ಅವಳು ಈ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾಗೆ ಪರಿಚಯಿಸಿ ಮತಾಂತರಿಸುತ್ತಿದ್ಲು. ಆಕೆಯ ಪತಿ ನವೀನ್ ಕೂಡ ಈ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಬಡ ಹಿಂದೂ ಕುಟುಂಬಗಳಿಗೆ ಸಾಲ ನೀಡುವ ಮೂಲಕ ಅವನು ಬಲೆಗೆ ಬೀಳಿಸುತ್ತಿದ್ದ. ಸಾಲದಲ್ಲಿ ಸಿಲುಕಿರುವ ಜನರನ್ನ ಮತಾಂತರವಾಗುವಂತೆ ಆತ ಒತ್ತಾಯಿಸುತ್ತಿದ್ದ. ಚಂಗೂರ್ ಬಾಬಾ ಮತ್ತು ಅವನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಕಳೆದ 70 ದಿನಗಳಿಂದ ಲಕ್ನೋದ ಹೋಟೆಲ್ನಲ್ಲಿ ಗಂಡ ಮತ್ತು ಹೆಂಡತಿಯಂತೆ ತಂಗಿದ್ದರು. ಇಬ್ಬರನ್ನು ಲಕ್ನೋದಿಂದ UPATS ಬಂಧಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಕ್ರಮ ಮತಾಂತರದ ಆರೋಪವನ್ನ ಹೊತ್ತಿರುವ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ, ಆತನ ಕೋಟೆ ಧ್ವಂಸಗೊಂಡಿದೆ. ಬಾಬಾ ಐಷಾರಾಮಿ ಮನೆಯ ಮೇಲೆ ಬುಲ್ಡೋಸರ್ ದಾಳಿ ನಡೆಸಿದಾಗ ಆಘಾತಕಾರಿ ಸಂಗತಿಗಳು ಬಹಿರಂಗಗೊಂಡಿದೆ. ಆತನ ಕೋಣೆಯಲ್ಲಿ ಹಲವಾರು ವಸ್ತುಗಳು ಪತ್ತೆಯಾಗಿದೆ. ಏನದು? ಈ ರಿಪೋರ್ಟ್ ನೋಡಿ. ಅವನು ಒಂದು ಕಾಲದಲ್ಲಿ ಹಿಂದೂ, ಕಾಲಾನಂತರದಲ್ಲಿ ಇಸ್ಲಾಂಗೆ ಮತಾಂತರವಾಗಿದ್ದ. ಅಕ್ರಮ ಮತಾಂತರವನ್ನೇ ಬಿಸಿನೆಸ್ ಮಾಡಿಕೊಂಡಿದ್ದ. ಒಂದು ಕಾಲದಲ್ಲಿ ನಕಲಿ ಉಂಗುರಗಳು ಮತ್ತು ಆಭರಣಗಳನ್ನು ಮಾರುತ್ತಿದ್ದವ. ಕೇವಲ 5-6 ವರ್ಷಗಳಲ್ಲಿ ಐಷಾರಾಮಿ ಮನೆ, ದುಬಾರಿ ವಾಹನಗಳು ಮತ್ತು ಹಲವಾರು ನಕಲಿ ಸಂಸ್ಥೆಗಳ ಮಾಲೀಕನಾಗಿ ಬೆಳೆದಿದ್ದಾನೆ. ಅಂತವನ ಕೋಟೆಯನ್ನೇ ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಕೆಡವಿ ಹಾಕಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಕೋಟೆ ಧ್ವಂಸ. ಆತನ ರೂಮ್ನಲ್ಲಿ ಸಿಕ್ಕ ವಸ್ತು ಕಂಡು ದಂಗಾದ NIA. ದೇಶದಲ್ಲಿ ಮತಾಂತರ ದೊಡ್ಡ ಬಿಸಿನೆಸ್ ಆಗ್ತಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಮಾತ್ಪುರ ಗ್ರಾಮದಲ್ಲಿ ಬಾಬಾನ ಐಷಾರಾಮಿ ಬಂಗಲೆಯನ್ನ ಧ್ವಂಸ ಮಾಡಲಾಗಿದೆ. ಅಕ್ರಮ ಕಟ್ಟಡ ಕೆಡವಲು ಬುಲ್ಡೋಜರ್ ಬಳಕೆ. ಚಂಗೂರ್ ಬಾಬಾನ ಕಟ್ಟಡ ಕೆಡವುವ ಕಾರ್ಯಾಚರಣೆ ಮಂಗಳವಾರ ಬೆಳಗ್ಗೆ ಆರಂಭಗೊಂಡು ಬುಧವಾರವೂ ಮುಂದುವರಿಯಿತು. 8 ಬುಲ್ಡೋಜರ್ಗಳನ್ನು ಬಳಸಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕೋಟೆಯ 40 ಕೊಠಡಿಗಳನ್ನು ಕೆಡವಲಾಗಿದೆ. 40 ರೂಮ್ಗಳಿರೋ ಈ ಬೃಹತ್ ಕೋಟೆಯನ್ನ 3 ಬಿಗಾ ಭೂಮಿಯಲ್ಲಿ ನಿರ್ಮಿಸಲಾಗಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಮನೆಯಲ್ಲಿ ಶಕ್ತಿವರ್ಧಕ ಔಷಧಗಳು, ವಿದೇಶಿ ಎಣ್ಣೆ, ಶಾಂಪೂ, ಸೋಪ್, ಫ್ಲೋರ್ ಕ್ಲೀನರ್, ಆಸ್ವಿ ಬೂಟಿಕ್ನ ಪುಸ್ತಕ, ಧಾರ್ಮಿಕ ಪುಸ್ತಕಗಳ ರಹಸ್ಯ ಕೊಠಡಿ ಪತ್ತೆಯಾಗಿದೆ. ಮಜಾ ಅಂದ್ರೆ ಈ ಬಂಗಲೆ ಬಾಬಾನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಹೆಸರಿನಲ್ಲಿದೆ. ನೀತು ನವೀನ್ ರೋರಾ ಕೇವಲ 7ನೇ ತರಗತಿ ಪಾಸ್ ಆಗಿದ್ದಳು. ಬಲರಾಂಪುರದ ಮಧ್ಯಮ ವರ್ಗದ ಹಿಂದೂ ಕುಟುಂಬಕ್ಕೆ ಸೇರಿದ್ಲು. 2015ರಲ್ಲಿ ಪತಿ ನವೀನ್ ಘನಶ್ಯಾಮ್ ರೋರಾ ಜೊತೆ ದುಬೈಗೆ ಹೋಗಿ ನವೆಂಬರ್ 16, 2015ರಂದು ಮತಾಂತರಗೊಂಡು ನೀತು ತನ್ನ ಹೆಸರನ್ನ ನಸ್ರೀನ್ ಎಂದು ಬದಲಾಯಿಸಿಕೊಂಡಿದ್ಲು. ಆಕೆಯ ಪತಿ ನವೀನ್ ಜಲಾಲುದ್ದೀನ್ ಆದ. ನಸ್ರೀನ್ ಚಂಗೂರ್ನ ಮತಾಂತರ ತಂಡದ ಸದಸ್ಯಳಾದಳು. ನೀತು ಮೊದಲು ಬಡ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾನ ಪವಾಡಗಳಿಂದ ಆಕರ್ಷಿಸುತ್ತಿದ್ದಳು. ನಂತರ ಆರ್ಥಿಕ ಸಹಾಯದಿಂದ ಮತ್ತು ಅನಾರೋಗ್ಯದ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವ ಮೂಲಕ ಬಲೆಗೆ ಬೀಳಿಸುತ್ತಿದ್ದಳು. ನಂತರ ಅವಳು ಈ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾಗೆ ಪರಿಚಯಿಸಿ ಮತಾಂತರಿಸುತ್ತಿದ್ಲು. ಆಕೆಯ ಪತಿ ನವೀನ್ ಕೂಡ ಈ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಬಡ ಹಿಂದೂ ಕುಟುಂಬಗಳಿಗೆ ಸಾಲ ನೀಡುವ ಮೂಲಕ ಅವನು ಬಲೆಗೆ ಬೀಳಿಸುತ್ತಿದ್ದ. ಸಾಲದಲ್ಲಿ ಸಿಲುಕಿರುವ ಜನರನ್ನ ಮತಾಂತರವಾಗುವಂತೆ ಆತ ಒತ್ತಾಯಿಸುತ್ತಿದ್ದ. ಚಂಗೂರ್ ಬಾಬಾ ಮತ್ತು ಅವನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಕಳೆದ 70 ದಿನಗಳಿಂದ ಲಕ್ನೋದ ಹೋಟೆಲ್ನಲ್ಲಿ ಗಂಡ ಮತ್ತು ಹೆಂಡತಿಯಂತೆ ತಂಗಿದ್ದರು. ಇಬ್ಬರನ್ನು ಲಕ್ನೋದಿಂದ UPATS ಬಂಧಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.